ನೆಪ್ರೋ ಯೂರಾಲಜಿ ಸಂಸ್ಥೆಯ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆಸ್ಪತ್ರೆಗೆ ಹೊಟ್ಟೆ ನೋವು ಅನ್ನುವಂಥ ಕಾರಣಕ್ಕಾಗಿ ದಾಖಲಾಗಿದ್ದಂಥ ಯುವಕ ಇವತ್ತು ಆಸ್ಪತ್ರೆಯ ಬೆಡ್ ಮೇಲೆ ನರಳಾಡೋ ಹಾಗಾಗ್ಬಿಟ್ಟಿದೆ. 14 ತಿಂಗಳಿನಿಂದ ಕೋಮಾ ಸ್ಟೇಜ್ನಲ್ಲಿದ್ದಾರೆ ರಂಜಿತ್. ಅವರನ್ನ ಸರಿಪಡಿಸೋಕೆ ಆ ಬಡ ತಂದೆ ಪೃಥ್ವಿರಾಜ್ ಅವರು ಪಡ್ತಾ ಇರುವಂತಹ ಕಷ್ಟ ಅಷ್ಟಿಟ್ಟಲ್ಲ. ಬಟ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಸರಿಯಾದಂತಹ ಮಾಹಿತಿಯೇ ಸಿಗ್ತಾ ಇಲ್ಲ. ಡಿಸ್ಚಾರ್ಜ್ ಮಾಡೋಕೆ ಒಂದು ರಿಪೋರ್ಟ್ ಕೊಡಿ, ಏನಾಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಆ ಡೀಟೇಲ್ಸ್ ಕೊಡೋದಕ್ಕೆ ಸಿದ್ಧ ಇಲ್ಲ. ಏನೇ ಮಾತನಾಡಿದ್ರು, ಏನೇ ಹೇಳಿದ್ರು ಆಸ್ಪತ್ರೆಯಿಂದ ಸರಿಯಾದಂತಹ ರೆಸ್ಪಾಂಡೇ ಇಲ್ಲ. ಹೀಗಾಗಿನೇ ತಮ್ಮ ಮಗನ ಕಂಡೀಷನ್ನ ನೋಡೋಕಾಗದೆ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ತಂದೆ ಪೃಥ್ವಿರಾಜ್. ಆರೋಗ್ಯ ಸಚಿವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ವಿವಿಪುರಂ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ನನ್ನ ಮಗ ಮೊದಲನ ಹಾಗೆ ಆದ್ರೆ ಸಾಕು ಅನ್ನುವಂಥ ಒಂದೇ ಒಂದು ಬಯಕೆ ಇದ್ದೊಬ್ಬ ಮಗನ ಬಗ್ಗೆ ಆ ಬಡ ತಂದೆ ಪೃಥ್ವಿರಾಜ್ ಅವರಿಗೆ 4 ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಅರ್ಧ ಗಂಟೆ ಅಪೆಂಡಿಕ್ಸ್ ಆಪರೇಷನ್ ಈಗ ಮುಗಿದೋಗುತ್ತೆ ಅಂತ ಹೇಳಿ ರಂಜಿತ್ಗೆ ಹೇಳಿ ಕರ್ಕೊಂಡು ಹೋಗ್ತಾರೆ. ಬಟ್ ಅದಾದಂಥ ನಂತರದಲ್ಲಿ ರಂಜಿತ್ ಇದುವರೆಗೂ ಮಾತನಾಡಿಲ್ಲ, ಇದುವರೆಗೂ ಪೋಷಕರನ್ನ ನೋಡಿಲ್ಲ. ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ರಂಜಿತ್ ಏನಾಗಿದೆ ಅಂತ ಹೇಳೋದಕ್ಕೆ ಏನು ಕಷ್ಟ, ಅಂಥದ್ದು ಏನು ಮಾಡಿದ್ರು ಹಾಗಾದ್ರೆ ವೈದ್ಯರು ಅಂತ ಹೇಳಿ? ವಿದ್ಯಾ, ಇದೇ ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇರುವಂತದ್ದು. ವಿಕ್ಟೋರಿಯಾ ಆವರಣದಲ್ಲಿರುವಂತಹ ನೆಪ್ರೋ ಯೂರಾಲಜಿ ಸಂಸ್ಥೆಯ ವಿರುದ್ಧ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನೀವು ಹೇಳ್ದಾಗೆ 1 ತಿಂಗಳು 2 ತಿಂಗಳು ಅಲ್ಲ, ಬರೋಬ್ಬರಿ 14 ತಿಂಗಳ ಕಾಲ ಆ ಒಂದು ಆಸ್ಪತ್ರೆಯಲ್ಲಿ ಅವರ ಒಂದು ಪೋಷಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪದೇ ಪದೇ ಹೋಗಿ ಆಸ್ಪತ್ರೆಗೆ ಸಂಬಂಧಪಟ್ಟವರು ವೈದ್ಯರನ್ನ ವಿಚಾರಿಸಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯ ಉತ್ತರ ಅವರಿಗೆ ಸಿಗ್ಲಿಲ್ಲ. ಡೇ ಬೈ ಡೇ ಅಂದ್ರೆ ಅವ್ರಿಗೊಂದು ಹೋಪ್ಸ್ ಅನ್ನ ಕೊಡ್ತಾ ಹೋದ್ರು, ಇಲ್ಲ ನಿಮ್ಮ ಮಗ ಸರಿ ಆಗ್ತಾನೆ, ಎದ್ದು ಬರ್ತಾನೆ ಅನ್ನೋ ಹೋಪ್ಸ್ ಅನ್ನ ಕೊಡ್ತಾ ಹೋದ್ರು. ಆದ್ರೆ ಚೂರು ಬದಲಾವಣೆ ರಂಜಿತ್ ನಿಂದ ಇದುವರೆಗೂ ಕೂಡ ಆಗಿಲ್ಲ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಚೆನ್ನಾಗೇ ನಡ್ಕೊಂಡು ಹೋಗಿರ್ತಾರೆ. ಜೊತೆಗೆ ಅಲ್ಲಿ ಇರುವಾಗ ಕೂಡ ಅಷ್ಟೇ ವೈದ್ಯರು ಪೋಷಕರ ಬಳಿ ಬಂದು ಅಪೆಂಡಿಕ್ಸ್ ಗೆ ಒಂದು ಸಣ್ಣ ಆಪರೇಷನ್ ಇದೆ, ಅರ್ಧ ಗಂಟೆಯಲ್ಲಿ ಆ ಆಪರೇಷನ್ ಕೂಡ ಮುಗಿದೋಗುತ್ತೆ ಅಂತ ಹೇಳಿದ್ರು. ಅದೇ ಒಂದು ಭರವಸೆಯ ಮೇರೆಗೆ ಇವರು ಕೂಡ ಆಪರೇಷನ್ ಮಾಡಿ ಅಂತ ಹೇಳಿ ಒಪ್ಕೊಂತಾರೆ. ಆಪರೇಷನ್ ಬರೋಬ್ಬರಿ 6 ಗಂಟೆ ಮಾಡಿದ್ದಾರೆ. ಅವ್ರ ತಂದೆಯ ಮಾತನಾಡಿದಾಗ ಹೇಳಿದ್ರು 5 ಗಂಟೆ ಆಪರೇಷನ್ ಅನ್ನ ಮಾಡ್ತಾರೆ. 6 ಗಂಟೆ ಆದ್ಮೇಲೆ ವೈದ್ಯರು ಆಚೆ ಬಂದು ನಿಮ್ಮ ಮಗನ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಹೇಳಿ ತಲೆ ಕೆಳಗಡೆ ಹಾಕಿ ಅವರು ಹೇಳ್ತಾರೆ. ಹಾಗಾಗಿ ಫ್ಯಾಮಿಲಿ ಕುಟುಂಬಸ್ಥರು ಅಂದ್ರೆ ಅವರ ರಂಜಿತ್ ಅವರ ತಂದೆ ಪೃಥ್ವಿರಾಜ್ ಸೇರಿದಂತೆ ಅವರ ಮನೆಯವರಿಗೆ ಶಾಕ್ ಆಗುತ್ತೆ. ಅದಾದ ಬಳಿಕ 2 ದಿನ ಅಂದ್ರೆ ಆಪರೇಷನ್ ಆಗಿ 2 ದಿನ ಆದ ಬಳಿಕ ಐಸಿಯುನಲ್ಲಿ ಮಗನನ್ನ ಕಂಡ ತಂದೆ ಶಾಕ್ ಆಗಿದ್ದಾರೆ. ಈ ರೀತಿ ಆಯ್ತಲ್ಲ ಅಂತ ಹೇಳಿ ಅವರು ನೊಂದ್ಕೊಂಡಿದ್ದಾರೆ. ಜೊತೆಗೆ ಆಪರೇಷನ್ ಮಾಡಿರುವಂತಹ ವೈದ್ಯರು, ಸಂಬಂಧಪಟ್ಟಂತಹ ಅಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇದುವರೆಗೂ ಕೂಡ ಅವರಿಗೆ ಯಾವುದೇ ಉತ್ತರ ಸಿಕ್ಕಿಲ್ಲ. ಅದಲ್ಲದೆ ಕೂಡ ಆಸ್ಪತ್ರೆಯಲ್ಲಿ ಏನು ಆಪರೇಷನ್ ಆಯ್ತು ಅದಕ್ಕೆ ಬೇಕಾದಂತಹ ಮೆಡಿಸಿನ್ ಕೂಡ ಎಲ್ಲವನ್ನ ಕೂಡ ಅವರು ದುಡ್ಡು ಕೊಟ್ಟು ಔಟ್ ಸೈಡ್ ಇಂದ ಅಂದ್ರೆ ಮಗ ರಿಕವರಿ ಆಗ್ತಾರೆ ಅಥವಾ ಆಸ್ಪತ್ರೆಗೆ ಬಂದಾಗ ಹೇಗ್ ನಗ್ನತ್ತ ಆಸ್ಪತ್ರೆಗೆ ಬಂದ್ರು ರಂಜಿತ್, ಅದೇ ರೀತಿ ರಿಕವರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಹೊರಗಡೆಯಿಂದನೇ ಮೆಡಿಸಿನ್ ತರೋದಾಗಿರ್ಬೋದು ಅಥವಾ ಅವರಿಗೆ ಮಸಾಜ್ ಮಾಡಿದ್ರೆ ಅವ್ರು ಸರಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಹೊರಗಡೆ ಬೇರೆ ವ್ಯಕ್ತಿಯನ್ನ ತಂದು ಅವರಿಗೆ ಮಸಾಜ್ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಇದುವರೆಗೂ ಕೂಡ ರಂಜಿತ್ ಎದ್ದು ಬರ್ತಾ ಇಲ್ಲ, ಮಾತನಾಡ್ತಾ ಇಲ್ಲ. ಅವ್ರಿಗೊಂದು ಊಟ ತಿಂಡಿ ಕೊಡ್ಬೇಕು ಅಥವಾ ನೀರು ಕುಡಿಸ್ಬೇಕು ಅಂದ್ರೂ ಕೂಡ ಅವರಿಗೆ ಪೈಪ್ ಮುಖಾಂತರ ಕುಡಿಸುವಂತಹ ಸ್ಥಿತಿ ಎದುರಾಗಿದೆ. ಅವರ ತಂದೆಯನ್ನ ಮಾತನಾಡಿದಾಗ್ಲೂ ಅವ್ರು ಹೇಳ್ತಾ ಇರೋಂಥದ್ದೇನು ಅಂತಂದ್ರೆ, ನನ್ನ ಮಗನಿಗೆ ಏನಾಗಿದೆ ಅನ್ನೋದು ಇದುವರೆಗೂ ಕೂಡ ನನ್ಗೆ ಅರ್ಥ ಆಗ್ತಾ ಇಲ್ಲ. ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನನ್ನ ಮಗನಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಬಾಲಾಜಿ ಅಂತ ಹೇಳಿ ನಮ್ಗೆ ಗೊತ್ತಿರುವಂತಹ ಒಂದು ಕ್ಲಿನಿಕ್ ಗೆ ಕರ್ಕೊಂಡು ಹೋಗ್ತೀವಿ. ಅದೇ ಬಾಲಾಜಿ ಕ್ಲಿನಿಕ್. ಅಲ್ಲಿ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಕಿಡ್ನಿ ಸ್ಟೋನ್ ಅನ್ನ ನಾವು ಲೇಸರ್ ಟ್ರೀಟ್ಮೆಂಟ್ ಮುಖಾಂತರ ಅದನ್ನ ಕೂಡ ರಿಮೂವ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಅದಾದ್ಮೇಲೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಯಾವಾಗ ನಾವು ಕರ್ಕೊಂಡು ಬಂದ್ವಿ ಅವಾಗಿಂದ ನಾವು ಮಗನನ್ನೇ ಕಳ್ಕೊಳ್ಳುವಂತಹ ಭೀತಿ ಎದುರಾಗಿದೆ ಅನ್ನೋ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.